ಎಲ್ರಿಗೂ ನಮಸ್ಕಾರ. ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಇದ್ರ ಬಗ್ಗೆ ನಿಮಗೆ ನಾವು ಟ್ಯಾಂಕ್ಸ್ ಹೇಳಬೇಕು. ಟ್ಯಾಂಕ್ಸ್ಗೋಸ್ಕರನೇ ನಾವು ಪತ್ರಿಕಾಗೋಷ್ಠಿ ಕರೆದಿರೋದು. ಇದನ್ನ ವಿಶ್ವದಾದ್ಯಂತ ಒಂದು ನಮಗೆ ರೆಸತ್ ಕೊಟ್ಟಿದ್ದು ಮಾಧ್ಯಮದವರೇ. ನಾವು ಸಿಂಪಲ್ ಮಾಡಬೇಕು, ಇದು ಜನ ಇದು ಹೆಂಗೆ ಸ್ವೀಕರಿಸ್ ಮಾಡೋದು ನಮಗೂ ಒಂದು ಇದಿತ್ತು. ನಾವು ಇವರು ನಮ್ಮ ಕ್ರಿಯೇಟರು ಅನ್ನೋ ಮಾತಾಡಿದಾಗ ಸಿಂಪಲಾಗಿ ಮಾಡೋಣ, ಒಂದು ಸ್ಕ್ರೀನಲ್ಲಿ ಮಾಡೋಣ, ಬೇಡ ಅಂತ ಹೇಳಿದ್ರು. ಅವರು ನಮ್ಮ PR ಅವರು ಇಲ್ಲ, ಇಷ್ಟು ಕಷ್ಟಪಟ್ಟಿದ್ದೀರಾ, ಒಂದು ದೊಡ್ಡದಾಗೆ ಮಾಡಿ ಅಂತ ಹೇಳಿದಾಗ ಒಂದು ಪ್ರೋತ್ಸಾಹ ಕೊಟ್ಟರು. ಅದಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಅರ್ಪಿಸ್ಬೇಕು ಅಂತಲೇ ಉದ್ದೇಶದಿಂದನೇ ಕರೆದಿದ್ದು. ಇದು ನನ್ನ 3ನೇ ಸಿನಿಮಾ, ಅದು ರೆಗ್ಯುಲರ್ ಸಿನಿಮಾ 2. ಈಗ ಇದು ಒಂದು ಗರುಡಾಕ್ಷ ಮತ್ತು ಕಂಟೈನರು. ಒಂದು ಸ್ಪೆಷಲ್ ಮಾಡಬೇಕು ಅಂತಿತ್ತು. ಕಂಟೈನರು ಒಂದು ಸ್ಪೆಷಲ್. ಇದು ಸ್ಪೆಷಲ್ಲು ಒಳಗೆ ಎಲ್ಲ ಈಗ ಆಲ್ರೆಡಿ ಇದು ತೆಲುಗಲ್ಲಿ ಇವರು ಒಂದು ಹಾಡನ್ನು ಮಾಡಿದ್ದಾರೆ. ಹಿಂದಿ ಒಳಗೆ ಅವರು ಒಂದು ಅರ್ಧ ಬಳಸ್ಕೊಂಡು ಸಿನಿಮಾ ರೆಡಿ ಇದೆ. ನಾವು ಇದರಿಂದ ಮಾಡ್ಬೋದು ಅಂತ ಫಸ್ಟ್ ನಾವು ಹಾಡು ಮಾಡಿ ಆಲ್ಬಮ್ ಥರ ಮಾಡಬೇಕು ಅಂತ ಮಾಡಿದ್ದು. ಇಲ್ಲ, ಇದೇ ಹಾಡು ಬಳಸ್ಕೊಂಡು ಆಡಿಯೋ ಡಿವಿಷನ್ ಮಾಡಿ ಸ್ವಲ್ಪ ಸ್ಟೋರಿ ಮಾಡಿ ಸಿನಿಮಾನೇ ಮಾಡ್ಬೋದಲ್ಲ ಅಂತ ಮಾಡಿದಾಗ ಇದು ಈ ರೂಪ ಪಡ್ಕೊಂತು. ನಮಗೆ ಅನಿಸಿಲ್ಲ ಇದು ಈ ರೂಪ ಪಡ್ಕೊಂಡು ಇಷ್ಟು ಚೆನ್ನಾಗಾಗ್ತದೆ ಅಂತ. ಮಾಮೂಲಿ ರೆಗ್ಯುಲರ್ ಸಿನಿಮಾ, ಲವ್ ಸ್ಟೋರಿ ಅಷ್ಟೇ, ಅದಾಗೇನು ವಿಶೇಷ ಇಲ್ಲ, ಏನೇ ವಿಶೇಷ. ಅದು ಟೂಲ್ಗೋಸ್ಕರ 10 ಲಕ್ಷ ಆಗಿದೆ. ನಮ್ಮ ಸ್ಟುಡಿಯೋ ಎಕ್ಸ್ಪೆನ್ಸು ನಮ್ಮ ಇದೆಲ್ಲ ನಾವೇನು ಲೆಕ್ಕ ಹಾಕಿಲ್ಲ, ಬರೀ ಅದಕ್ಕೋಸ್ಕರ 10 ಲಕ್ಷ ಒಳಗೆ. ಅದಿಲ್ಲ, 10 ಲಕ್ಷನೇ ನಾವು ಲೆಕ್ಕ ಹಾಕಿಲ್ಲ, ಏನಿಲ್ಲ. ಇದು ನಾವು ಇದು ಮಾಡ್ತಿರೋ ರಿಲೀಸ್ ಮಾಡ್ತಿರೋದೇ ಹೆಚ್ಚು ನಾವು. ಇಲ್ಲ, ಅದು ನಾವು ಒಂದು ಸ್ಕ್ರೀನ್ ಹಾಕಿ ಅಂತ ಕೇಳ್ದೋ, ನಮ್ಮ ವಿತರಕರು ಇಲ್ಲ ಒಂದು 5-6 ಸ್ಕ್ರೀನಲ್ಲಿ ಮಾಡ್ತೀವಿ ಅಂತ ಅವರೇ ಇಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಅದರಿಂದ ಅವರು ಖುಷಿ ಆಯಿತು. ಹೊಸ ತಂತ್ರಜ್ಞಾನ, ನಾವೇ ಪ್ರಪಂಚದಲ್ಲೇ ಮೊದಲ ಬಾರಿ ಮಾಡಿದ್ದೀವಿ ಅಂತ ಖುಷಿ ಆಯಿತು. ಇಲ್ಲ, ಜನ ಹೇಳಿದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಸಂತೋಷ ಆಗುತ್ತೆ. ಅವರು ಅಪ್ರಿಷಿಯೇಟ್ ಮಾಡಿದ್ರು. ಸ್ವಲ್ಪ ನ್ಯೂನತೆ ಹೇಳಿದ್ರು, ಸ್ವಲ್ಪ ಧ್ವನಿಲಿ ವ್ಯತ್ಯಾಸ ಇದೆ. ಆಮೇಲೆ ಸೀನ್ ಬೈ ಸೀನ್ ಇದೇ ವ್ಯಕ್ತಿನ ಅನಿಸ್ಬಿಡ್ತದೆ ಅಂತ ಹೇಳಿದ್ರು. ಅದು ನಿಜಾನೇ, ಅದು ಅಷ್ಟು ಹೇಳಿದ್ರು. ಅದು ಅವರು ಅಂತಾನೆ ಸಿನಿಮಾ ಸರ್ಟಿಫಿಕೇಟ್ ಮಾಡಿದ್ರು. ಸಿನಿಮಾ ಅಂತಾನೆ ನಮ್ಮ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟರು. ಅಂತಾನೆ. ಅದು ಬೇರೆ. AI ಅನಿಮೇಷನ್ನು, ಸೋಷಿಯಲ್ ಆ ಥರ ಬರ್ತದೆ, ಅದ್ರ ಬದಲು ಅಂತ ಕೊಟ್ಟವ್ರೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾನೆ ಕ್ಯಾಟಗರಿಗೆ. ಅದು ಆ್ಯಕ್ಚುಲಿ ತುಂಬ ಇದೆಲ್ಲ ನೋಡ್ತಾ ಇದ್ದೆ. ಅದು ಯಾವ ಥರ ಕ್ರಿಯೇಟ್ ಮಾಡೋದು ಅದೆಲ್ಲ ನೋಡ್ತಾ ಇದ್ದೆ. ಇನ್ನೂ ಸ್ಟಾರ್ಟ್ ಮಾಡಿದಾಗ 1 ಇಯರ್ ಬ್ಯಾಕ್ ನಾನು ಸ್ಟಾರ್ಟ್ ಮಾಡಿದ್ದು. ಅವಾಗ ಜಸ್ಟ್ R&D ಮಾಡ್ತಾಯಿದ್ದೆ. ಓಕೆ ಇದರಲ್ಲಿ ಹಿಂಗೆ ಮಾಡ್ಬೋದಲ್ವಾ ಅಂತ ಅನ್ನಿಸ್ತು ನನಗೆ. ಆವಾಗ ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ. ಒಂದು 6 ಮಂತ್ಸ್ ಎಲ್ಲ ಒಂದಷ್ಟು ಲೈಸೆನ್ಸ್ ಎಲ್ಲ ತೊಗೊಂಡು ವೇಸ್ಟ್ ಆಯ್ತಲ್ಲ. ಅಂದರೆ ವೇಸ್ಟ್ ಏನಕ್ಕೆ ಅಂದರೆ ಅದೇ R&D ಮಾಡಿದ್ದಕ್ಕೆ. ಅದಾದಮೇಲೆ ಒಂದು ಲೆವೆಲಿಗೆ ಮಾಡ್ಬೋದು ಅಂತ ಅನ್ನಿಸ್ತು. ಇಲ್ಲ, ಆ್ಯಕ್ಚುಲಿ ಎಲ್ಲೂ ಇಲ್ಲ. ಟ್ರೈನಿಂಗ್ ಅಂತ ಈಗ ಸ್ಟಾರ್ಟ್ ಆಗ್ತಾಯಿದೆ. ಬಟ್ ಎಲ್ಲ ಇದು ಸಾಫ್ಟ್ವೇರೆಲ್ಲ ಕಲ್ತಿರೋದು. ಅದನ್ನು ಆ್ಯಕ್ಚುಲಿ ಸ್ಕ್ರಿಪ್ಟಿಂದ ಹಿಡಿದು ಡೈಲಾಗು, ಲಿರಿಕ್ಸ್ ಎಲ್ಲ ಬಂದ್ಬಿಡುತ್ತೆ. ಬಟ್ ನಾವೆಲ್ಲ ಟ್ರೈ ಮಾಡೋದು ಅದನ್ನ, ಅದರಲ್ಲೆಲ್ಲ ತಪ್ಪು ಬರುತ್ತೆ ನಿಮಗೆ. ಓಕೆ, ಲಿರಿಕ್ಸ್ ಇವಾಗ ಕೇಳೋದಲ್ವ ಲಿರಿಕ್ಸು. ChatGPT ನೀವು ನನಗೆ ಈ ಥರ ಬೇಕು ಅಂತ ಹೇಳಿದ್ರೆ ಅದು ಕೊಡಲ್ಲ ನಿಮಗೆ. ತುಂಬ ತಪ್ಪು ಕೊಡುತ್ತೆ. ಅದರಲ್ಲೂ ಕನ್ನಡ ಎಸ್ಪೆಷಲಿ. ಇಂಗ್ಲೀಷ್ ಚೆನ್ನಾಗಿ ಕೊಡುತ್ತೆ ನಿಮಗೆ. ಅದೇ ವರ್ಡಿಂಗ್ಸು ಏನೋ ಸ್ಕ್ರಿಪ್ಟ್ ವೈಸ್ ಅದು ತುಂಬ ಕಷ್ಟ ಅದರಲ್ಲಿ. ಹೌದು. ಇಲ್ಲ ಹೇಳಿದ್ನಿ. ಆ್ಯಕ್ಚುಲಿ ಏನಂದರೆ ನಾನು ಮೊದಲು ಸ್ಟಾರ್ಟ್ ಮಾಡಿದಾಗ ಸಿನಿಮಾನೇ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಓಕೆ ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಬಟ್ ಶಾರ್ಟ್ ಫಿಲಮ್ ಮಾಡೋ ಬದಲು ಸಿನಿಮಾನೇ ಮಾಡ್ಬೋದಲ್ವಾ, ಒಂದು ರೆಕಾರ್ಡ್ ಆಗಲಿ ಅಂತ ಅಷ್ಟೇ. ಓಕೆ, ಇವಾಗ ಎಲ್ಲೋ ಯಾವುದೋ ಬೇರೆ ಭಾಷೆಯಲ್ಲಿ ವರ್ಲ್ಡ್ಸ್ ಫಸ್ಟ್ ಮೂವಿ ಅಂತ ಬರೋದಕ್ಕೂ ನಮ್ಮ ಕನ್ನಡದಲ್ಲಿ ಫಸ್ಟ್ ಮೂವಿ ಬಂದಿರೋದು ಇಡೀ ವರ್ಲ್ಡಲ್ಲಿ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ಮಾಡಿದ್ದು. ಸುಮಾರು ತಪ್ಪುಗಳಿರುತ್ತೆ, ಅಂದರೆ ನ್ಯೂನ್ಯತೆಗಳು ಅದು ಇದು ಅಂತಲ್ಲ. ತಪ್ಪುಗಳು ಅಂದರೆ ಈಗ ನನ್ನ ಮುಖ ಒಂದು ಶಾರ್ಟ್ ನನ್ನ ಥರನೇ ಕಾಣಿಸ್ಕೊತೀನಿ.
ಇನ್ನೊಂದು ಶಾರ್ಟಲ್ಲಿ ಸ್ವಲ್ಪ ಚೇಂಜಸ್, ಹೇರ್ ಸ್ಟೈಲಲ್ಲಿ ಆಗಿರ್ಬೋದು, ಐಬಾಲ್ಸಲ್ಲಿ ಆಗಿರ್ಬೋದು, ಅಲ್ಲ 100% ಅದು ಚೇಂಜ್, ಇದು ಚೇಂಜ್, ಒಂದೊಂದು ಶಾರ್ಟ್ಗೂ ಚೇಂಜಸ್ ಕಾಣಿಸುತ್ತೆ. ಬಟ್ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಕನ್ಸಿಸ್ಟೆನ್ಸಿನ ನಾನು ತಗೊಂಬೋದಕ್ಕೆ ಟ್ರೈ ಮಾಡಿದ್ದೀನಿ. ಈಗ ಅದು ಹೇಳ್ತೀನಿ, ಈಗ ಬಂದಿರೋ ಅಪ್ಗ್ರೇಡ್ ಏನು ಗೊತ್ತಾ, ಈಗ ಅದೇ ನಾನು ಆ್ಯಕ್ಚುಲಿ ಮಾಡಿದ್ದೆ ಅಂದರೆ ಪ್ರಾಂಪ್ಟ್ಸ್ ಕೊಟ್ಟು ಮಾಡಿರೋದು ನಾನು ಇದನ್ನ. ಓಕೆ, ಪ್ರತಿಯೊಂದು ಶಾರ್ಟ್ಗೂ ಪ್ರಾಂಪ್ಟ್ಸ್ ಕೊಟ್ಟು ಮಾಡಿರೋದು, ಯಾವುದು ಫೇಸ್ ರೆಫರೆನ್ಸ್ ತೊಗೊಂಡಿಲ್ಲ ಇಲ್ಲಿ. ಈಗ ಮಾಡಬೇಕಾಗೋದು ಏನಂದ್ರೆ, ಇವಾಗ ಎಕ್ಸಾಂಪಲ್ ಇವ್ರ ಫೇಸು, ಇದೊಂದು ರೆಫರೆನ್ಸ್ ತೊಗೊಂಡು ಇಡೀ ಸಿನಿಮಾ ಇವ್ರ ಫೇಸ್ನ ನಾನು ತೋರಿಸ್ಬೋದು ನಾನು. ಓಕೆ, ಈ ರೆಫರೆನ್ಸ್ ಇಮೇಜ್ ಈಗ ಬಂದಿದೆ. ಓಕೆ, ಬಟ್ ಆಮೇಲೆ ನಾನು 6 months ಬ್ಯಾಕ್ ಸ್ಟಾರ್ಟ್ ಮಾಡಿದಾಗ ತುಂಬ ಲಿಮಿಟೇಷನ್ಸ್ ಇತ್ತು ಸಾಫ್ಟ್ವೇರಲ್ಲಿ, ಟೂಲ್ಸಲ್ಲೆಲ್ಲ ತುಂಬ ಲಿಮಿಟೇಷನ್ಸ್ ಇತ್ತು. ಮಾಡೋದಕ್ಕೆ ಆಗಲ್ಲ ಆ್ಯಕ್ಚುಲಿ ಸಿನಿಮಾ ಅಂಥ ಸಿಚುವೇಶನ್ ಮಾಡಿರುವಂಥ ಸಿನಿಮಾ ಅದು. ಓಕೆ, ಅದು ಯಾವುದೋ ಕೇಳೋದು ಶಾರ್ಪ್ನೆಸ್ ಸ್ವಲ್ಪ ಕಡಿಮೆ ಇದೆ ಅಂತ. ಆ್ಯಕ್ಚುಲಿ ಅದು ನಮ್ಗೆ ಕೊಡೋ ಔಟ್ಪುಟ್ಟೇ ತುಂಬ ಕಡಿಮೆ ಔಟ್ಪುಟ್. ಅದು ನಮಗೆ 4K ಅದೆಲ್ಲ ಕೊಡೋದು. ಈಗ 1080p ಏನೋ ಬಂದಿದೆ, 4Kನೂ ಬಂದಿದೆ. ನಾನು ಮಾಡಿದಾಗ 720p ಬಂದಿತ್ತು. 720p ನಾನು 2Kಗೆ ಅಪ್ಸ್ಕೇಲ್ ಮಾಡಿರೋದು. ಬಟ್ ಅಪ್ಸ್ಕೇಲ್ ಮಾಡಬೇಕಾದಾಗ ಅಪ್ಸ್ಕೇಲಿಂಗ್ ಸಾಫ್ಟ್ವೇರ್ಸೇ ಇಲ್ಲ ಆಗ. ಆಮೇಲೆ ಏನೇನೋ ಪ್ಲ್ಯಾನ್ ಮಾಡಿ ಏನೇನೋ ಮಾಡಿ ಈ ಲೆವೆಲ್ಗೆ ತಗೊಂಬಂದಿರೋದು. ಈಗ ಬಂದಿದೆ ನಿಮ್ಗೆ ಡೈರೆಕ್ಟ್ 2K 4Kನೇ ಇದೆ ಈಗ. ಅದೇ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಒಂದೇ ಒಂದು ಅಂದರೆ ವರ್ಲ್ಡ್ಸ್ ಫಸ್ಟ್ ಮೂವಿ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದು ಥಿಯೇಟರ್ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ನಾವು. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲೋ ಸಿಕ್ಕೋದು ನನಗೆ, ಯಾವುದೋ ಒಂದು ಆಫೀಸ್ಗೆ ಹೋದಾಗ ಅಲ್ಲಿ ಸಿಕ್ಕೋದು. ನಮ್ಗೆ ಹಳೆ ಪರಿಚಯನೇ ಅವರು. ನೀನಾ ಮಾಡಿರೋದು ಈ ಸಿನಿಮಾನ, ಬಾ ಒಂದು ನಿಮಿಷ ಆಫೀಸ್ಗೆ ಕೂಗಿ ಮಾತಾಡೋದಲ್ಲ, ಹೆಂಗೆ ಮಾಡಿದೆ ಏನು ಅಂತೆಲ್ಲ ಕೇಳೋರು. ಓಕೆ, ಇದನ್ನ ಚಿಕ್ಕದಾಗಿ ಮಾಡಬೇಡ, ದೊಡ್ಡದಾಗಿ ಮಾಡೋಣ ಅಂದರು. ನಾನು ಹೇಳಿದೆ ಅವ್ರಿಗೆ, ಇದೇನು ಅಂಥ ದೊಡ್ಡ ಸಿನಿಮಾ ಅಲ್ಲ, ಇಲ್ಲ ನಿಂಗೆ ಗೊತ್ತಾಗಲ್ಲ, ದೊಡ್ಡದಾಗಿ ಮಾಡೋಣ ಅಂದರು. ಆಯಿತು ಮಾಡಿ ಅಂತ. 15 ಕ್ಯಾರೆಕ್ಟರ್ ಇದೆ. ಆ ಕ್ರೌಡ್ ಎಲ್ಲ ಬಿಟ್ಬಿಡಿ, ಅದೆಲ್ಲ ನಾರ್ಮಲ್. ಅದು ಇವಾಗ ಮದುವೆ ಮನೇಲಿ ಕ್ರೌಡ್ ಸಿಗುತ್ತೆ, ಅದನ್ನೆಲ್ಲ ಕ್ಯಾರೆಕ್ಟರ್ ಅಂತ ಇದು ತೊಗೊಳಕ್ಕಾಗೋದಿಲ್ಲ. ಮ್ಯೂಸಿಕ್ಕು, ಇಡೀ ಸಿನಿಮಾ ಸಿಂಗರ್ಸ್ ವಾಯ್ಸ್ ಬರುತ್ತಲ್ವ, ಅದು ಲಿರಿಕ್ಸ್ ಮಾತ್ರ ನಾನು ಬರ್ತಿರೋದು. ಆ ಮ್ಯೂಸಿಕ್ಕು ಆಮೇಲೆ ಒಂದು ಸಾಂಗ್ನ ಜನರೇಟ್ ಮಾಡಬೇಕು ಅಂದರೆ ಒಂದು 250 ಸಾಂಗ್ ವೇಸ್ಟ್ ಆಗಿರುತ್ತೆ. 250 ಸಾಂಗ್ಸ್ ವೇಸ್ಟ್ ಮಾಡಿರ್ತೀವಿ ಇಲ್ಲಿ. ಆಮೇಲೆ ಇಲ್ಲಿ ನೋಡೋದಲ್ಲ ಈ ಇಮೇಜಸ್ಸು, ಓಕೆ, ಒಂದೊಂದು ಕಡೆ ಒಂದೊಂದು ಥರ ಕಾಣಿಸ್ತಾನೆ ಅಂತ, ಇದಕ್ಕಿಂತ ಕೆಟ್ಟದಾಗ ಕಾಣಿಸ್ತಾನೆ ಒಂದೊಂದು ಕಡೆ. ಅದನ್ನೆಲ್ಲ ತೆಗೆದು ಒಂದು ಶಾರ್ಟ್ 1 ಗಂಟೆ 35 ನಿಮಿಷ ಸಿನಿಮಾ ಇರೋದು, 95 ಮಿನಿಟ್ಸು. ನಾನು ಅರೌಂಡ್ 1,000 ಗಂಟೆ ಫುಟೇಜ್ ವೇಸ್ಟ್ ಮಾಡಿದ್ನಿ. 1,000 ಗಂಟೆ ಫುಟೇಜ್ ವೇಸ್ಟ್ ಮಾಡಿದ್ನಿ. ಅದು ಹೆಂಗೆ 1,000 ಗಂಟೆ ಇದ್ದರೆ, ನನಗೆ ಒಂದು ಇಮೇಜ್ ಜನ್ರೇಷನ್ ಮಾಡ್ತೀನಿ. ಆ ಒಂದು ಇಮೇಜ್ ಜನ್ರೇಷನ್ಗೆ ನನಗೆ 10 ಎಕ್ಸಾಂಪಲ್ಸ್ ಕೊಡುತ್ತದು, ಇದು ಬೇಕಾ ಅಂತ. ಸೆಕೆಂಡ್ಗೂ ಕೊಡ್ತಾ ಇರುತ್ತದು. ಹೌದು, ಅದು ತುಂಬ ಕಷ್ಟ. ಅದು ಅದೇ ಪೇಷನ್ಸ್ ಲೆವೆಲ್ ತುಂಬ ಜಾಸ್ತಿ ಇರಬೇಕು. ಬಟ್ ಇವಾಗೂ ಅಷ್ಟೇ, ಟೆಕ್ನಾಲಜಿ ಇಷ್ಟು ಇದು ಅಪ್ಡೇಟ್ ಆಗಿದ್ರು, ಈಗ ಅಪ್ಡೇಟ್ ಆಗಿದೆ ಅಂತ ಹೇಳಲ್ಲ, ಆಗ್ತಾ ಇದ್ರೂ ನಮಗೆ ಯಾವ ಕೆಲಸ ಮಾಡ್ತದೋ ಅವ್ರ ಪೇಷನ್ಸ್ ಲೆವೆಲ್ ಜಾಸ್ತಿ ಇರಬೇಕು. ಸಿಸ್ಟಮ್ ಮುಂದೆ ಎನಿ ಟೈಮ್ ಕೂತಿರ್ಬೇಕು ಅವನು. ಓಕೆ, ಈಗ ನಾನೊಂದು ಕಂಪ್ನಿಯಿಂದ ಸಾಫ್ಟ್ವೇರ್ ಲೈಸೆನ್ಸ್ ತೊಗೊಂಡಿರ್ತೀನಿ. ಓಕೆ, ಆ ಕಂಪ್ನಿ ಜವಾಬ್ದಾರಿ ಆಗುತ್ತೆ ಅದಕ್ಕೆ, ಯಾಕಂದ್ರೆ ಅವ್ರು ಕೊಡ್ತಾ ಇರೋದು. ಆಮೇಲೆ ಇನ್ನೊಂದು, ಅವ್ರು ಅಂಥ ತಪ್ಪು ಮಾಡೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ನನ್ನ ಮುಖನೇ ಹಾಕೋದು, ನನ್ನ ಫೋಟೋನೇ ನಾನು ರೆಫರೆನ್ಸ್ ಆಗಿ ಕೊಟ್ಟರೆ ನನ್ನ ಮುಖ 100% ಅದು ತೋರಿಸಲ್ಲ. ಅದು ಎಲ್ಲೋ ಒಂದು ಕಡೆ ಏನೋ ಒಂದು ಚೇಂಜಸ್ ಮಾಡುತ್ತೆ ಇದು. ಸೊ ಅದಕ್ಕೂ ಕಾಪಿರೈಟ್ ಇಶ್ಯೂಸು ಅದು ಇದು ಎಲ್ಲ ಗೊತ್ತಿರುತ್ತೆ ಅದಕ್ಕೆ. ಹೌದು, ಅರೌಂಡ್ 30 ಸಾಫ್ಟ್ವೇರ್ನ ಯೂಸ್ ಮಾಡಿದ್ದೀನಿ. 30 ಸಾಫ್ಟ್ವೇರ್ ಬೇಕೇ ಇದಕ್ಕೆ. ಅಂದರೆ ನಾನು ಮಾಡೋ ಸ್ಟೇಜಲ್ಲಿ ಬೇಕಾಗಿತ್ತು, ಈಗಿನ್ನೂ ಕಡಿಮೆ ಆಗುತ್ತೆ. ನಾನೊಬ್ಬನೇ 6 ಮಂತ್, ಅಂದರೆ ಮೂವಿ ಜನ್ರೇಷನ್ ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಯಿತು. 18 ಅವರ್ ಕೂತಿದ್ನಿ. ಏನಕ್ಕೆ ಗೊತ್ತಾ, ಅಲ್ಲಿ ನಾವು ಒಂದು ಪ್ರಾಂಪ್ಟ್ ಕೊಡ್ತೀವಿ. ಓಕೆ, ನನಗೆ ಇವಾಗ ಹೀರೋ ಮುಖ ಇದೆಯಲ್ವಾ, ನನಗೆ ಅವ್ನು ಬೇಕು ಅಂತ. ಅವನು ಬ್ಲ್ಯಾಕ್ ಶರ್ಟು ಯೆಲ್ಲೋ ಪ್ಯಾಂಟ್ ಹಾಕ್ಕೊಂಡಿರ್ತಾನೆ ಅಂತ ಒಂದು ಪ್ರಾಂಪ್ಟ್ ಕೊಟ್ಟಿರ್ತೀವಿ, ಅದು ಕೊಡುತ್ತೆ. ಬಟ್ ನೆಕ್ಸ್ಟ್ ಇದು ಕ್ಲೋಸ್ ಅಪ್ ಇತ್ತು, ಮೀನ್ಸ್ ವೈಟ್ ಶರ್ಟು, ನನಗೆ ಮೀಡಿಯಮ್ ಶರ್ಟ್ ಬೇಕು. ಇವಾಗ ನನಗೆ ಜಸ್ಟ್ ಬ್ಲ್ಯಾಕ್ ಶರ್ಟ್ ಹಾಕು ಅಂತ ಮತ್ತೆ ಪ್ರಾಂಪ್ಟ್ ಚೇಂಜ್ ಮಾಡಿಬಿಟ್ಟು ಅಲ್ಲಿ ಹಾಕಬೇಕು. ಅದು ಕೊಡೋವರೆಗೂ ನಾನು ವೆಯ್ಟ್ ಮಾಡಬೇಕು.
ಅದು ಕೊಟ್ಟಿರೋ ಸರಿನಾ ತಪ್ಪ ಅಂತ ಗೊತ್ತಿಲ್ಲ. ಅದು ಸರಿಯಾಗಿ ಕೊಡೋವರೆಗೂ ನಾವು ವೆಯ್ಟ್ ಮಾಡಿ ಅದನ್ನ ತೊಗೊಬೇಕಾಗತ್ತೆ. ಇಲ್ಲ ಅದು ಕರೆಕ್ಟ್ ಮಾಡಲ್ಲ. ನಾನು ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಡಬೇಕು. ಏನಾಗುತ್ತೆ, ಇವಾಗ ನಾನು ಎಕ್ಸಾಂಪಲು ಬ್ಲ್ಯಾಕ್ ಶರ್ಟು ಯೆಲ್ಲೋ ಪ್ಯಾಂಟ್ ಅಂತ ಹಾಕಿದ್ನಿ. ಅದು ಬ್ಲ್ಯಾಕ್ ಶರ್ಟ್ ಯೆಲ್ಲೋ ಪ್ಯಾಂಟ್ ಕೊಡುತ್ತೆ. ಅದೇನು ಕೊಡುತ್ತೆ ಅಂದರೆ, ಓಕೆ ಜೀನ್ಸಲ್ಲಿ ಬ್ಲ್ಯಾಕ್ ಕೊಡುತ್ತೆ, ಓಕೆ ಲೆನಿನಲ್ಲಿ ಬ್ಲ್ಯಾಕ್ ಕೊಡುತ್ತೆ. ನಾನು ಅದರಲ್ಲಿ ಇದಕ್ಕೆ ರಿಸೆಂಬ್ಲೆನ್ಸ್ ಯಾವುದಿದೆ ಅಂತ ಅದು ಕೊಡೋವರೆಗೂ ವೆಯ್ಟ್ ಮಾಡಿ ನಾನು ತೊಗೊಬೇಕಾಗತ್ತೆ. ಅದು ತುಂಬ ಕಷ್ಟದ ಪ್ರೋಸೆಸ್ ಇದು. ಈ ಸಿನಿಮಾ ಮಾಡಬೇಕಾದ್ರಂತೂ ತುಂಬ ಕಷ್ಟ. ಬಟ್ ಮುಂದೆ ಏನಿದೆ, ಇವಾಗ ಏನು ಮುಂದೆ ಮಾಡ್ತೀವೋ ತುಂಬ ಈಸಿ ಪ್ರೋಸೆಸ್ಸು ಇನ್ನು ಮುಂದೆ. ನಂದು ಇದ್ದಿದ್ದು ಇಂಟೆನ್ಷನ್ ಒಂದೇ, ನಮ್ಮ ಕನ್ನಡದಲ್ಲಿ ಸಿನಿಮಾ ಅದು ಟೆಕ್ನಿಕಲಿ ಬಿಟ್ಬಿಡಿ. ಟೆಕ್ನಿಕಲಿ ಬಿಡಿ ಅಂದರೆ ಮ್ಯಾಕ್ಸಿಮಮ್ ಕಷ್ಟಪಟ್ಬಿಟ್ಟಿದ್ನಿ. ಅಂದರೆ ಆ ಟೈಮಲ್ಲಿ ಅಂದರೆ ಹಳೆ ಟೂಲ್ಸ್ ಇಟ್ಕೊಂಡು ಮ್ಯಾಕ್ಸಿಮಮ್ ಕಷ್ಟಪಟ್ಬಿಟ್ಟಿದ್ನಿ. ಇದಕ್ಕಿಂತ ಬೇರೆ ಇಲ್ಲ ಆ ಟೈಮ್ಗೆ. ಇನ್ನು ಮುಂದೆ ಏನಂದ್ರೆ, ಇನ್ನು ಮುಂದೆ ಕಷ್ಟಪಡೋದೇನು ಬೇಕಾಗಿಲ್ಲ, ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ಇನ್ನು ಮುಂದೆ ಮಾಡ್ಬೋದು. ಆ್ಯಂಡ್ ಪೇಷನ್ಸ್, ಟ್ಯಾಲೆಂಟ್ಗಿಂತ ಪೇಷನ್ಸ್ ವೆರಿ ಇಂಪಾರ್ಟೆಂಟು. ತುಂಬ ಈಸಿ. ಇವಾಗ ನನ್ನ ಶಾರ್ಟ್ ನೋಡೋದಲ್ವಾ, ಯಾವ್ದು ಹೇಳಿ, ಯಾವುದು ಯಾವ ಒಂದು ದೊಡ್ಡ ಶಾರ್ಟ್ ಹೇಳಿ ಸಿನಿಮಾ ಇದು ಟ್ರೈಲರಲ್ಲಿ ಅಲ್ಲ, ಇದು ಆ ಈವೆಂಟಲ್ಲಿ ಅಷ್ಟೊಂದು ಜನ ಎಲ್ಲ ಕ್ರೌಡ್ ಇರುತ್ತೆ ಹೋಗುತ್ತಾ, ಆಯಿತಾ. ನಾವು ಆ ಶಾರ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಆಗುತ್ತೆ ಹೇಳಿ. ಇದು ನನ್ನ ಸೆಕೆಂಡಿಗೆ ಸಿಕ್ಬಿಡುತ್ತೆ. ಅಲ್ಲ ಫೀಲ್ ಇದೆ ನೋಡಿ, ಹೇಳ್ತೀನಿ. ಎಷ್ಟೋ ಜನಕ್ಕೆ ಅದೇ ಇರೋದು. ಓ ಏದಾ ಬಿಡು, ಫೀಲ್ ಇಲ್ಲ, ಫೀಲೇ ಕಾಣಿಸ್ತಾ ಇಲ್ಲ ಇಲ್ಲಿ, ಅಯ್ಯೋ ಎಮೋಷ್ನಲ್ ಸೀನ್ ಇದು ಅಂತ ಫೀಲೇ ಕಾಣಿಸ್ತಾ ಇಲ್ಲ ಅಂತ ಜನ ಮಾತಾಡ್ತಾರೆ. ನಾನು ಹೇಳ್ತೀನಿ ಇದಕ್ಕೆ ನೆಗೆಟಿವ್ ಇದ್ದಾಗ ಸೆಲ್ಯುಲಾರ್ ಶೂಟ್ ಮಾಡ್ತಾ ಇದ್ರು, ಓಕೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ಆಗಿನ ಕಾಲಕ್ಕೆ. ಅದಾದ್ಮೇಲೆ ಡಿಜಿಟಲ್ ಬಂತು. ನಾನೇ ಫಸ್ಟ್ ಡಿಜಿಟಲ್ ಕ್ಯಾಮ್ರಾ ಎಷ್ಟೊಂದು ಪರ್ಚೇಸ್ ಮಾಡಿ ಶೂಟ್ ಮಾಡಿದ್ದೀನಿ ನಾನೇ. ಆಗ ಗಾಂಧಿನಗರದಲ್ಲಿ ಕ್ಯಾಮ್ರಾ ತೊಗೊಂಡು ಹೋಗ್ತಾ ಇದ್ರೆ ಜನ ಎಲ್ಲ ಬೈಕೊತಾ ಇದ್ರು. ಆ ಬೈದವರು ಬಂದಿರೋ ಒಂದಿಬ್ಬರಲ್ಲಿ, ಆಯಿತಾ. ಆ ಕ್ಯಾಮ್ರಾದಲ್ಲ ಅದೇನು ಕಾಣಿಸೋದೇ ಇಲ್ವಲ್ಲ ಅದರಲ್ಲಿ. ಸೆನ್ಸರ್ ಆಗಲ್ಲ ಹೋಗು, ಸಬ್ಸಿಡಿ ಸಿಗೋದಿಲ್ಲ ನಿನಗೆ, ನಿನಗೆ ಏನೋ ಒಂದು ವರ್ಡ್ ಇದೆ, ಸ್ಕ್ರೀನ್ ಮೇಲೆ ನಿನಗೆ ಕಾಣಿಸೋದೇ ಇಲ್ಲ, ಸಿನಿಮಾ ಫುಲ್ಲು ಬ್ಲವ್ವಾಗಿ ಕಾಣಿಸುತ್ತೆ, ಏನೂ ಕಾಣಿಸೋದಿಲ್ಲ ಅಂತಂದರೆ ಹಿಂಗೆಲ್ಲ ಮಾತುಗಳು ಕಳಿಸ್ಕೊಂಡಿದ್ದೀನಿ. ಓಕೆ, ಅದಾದಮೇಲೆ ಏನಾಯಿತು, ಡಿಜಿಟಲ್ ಕ್ಯಾಮ್ರಾಗಲಿ ಈಗ ಡೌನ್ಲೋಡ್ ಮಾಡ್ತಾ ಇದೆ. ಸೊ ಹೀಗೆ ನಾನು 6 months ಬ್ಯಾಕ್ ಯೂಸ್ ಮಾಡಿದ ಟೂಲ್ಸಲ್ಲಿ ನನಗೆ ಈ ಲೆವೆಲಿಗೆ ತೊಗೊಂಬಂದಿದ್ದೀನಿ. ಇನ್ನು ಮುಂದೆ ಇದು ಡಾಮಿನೇಟ್ ಮಾಡುತ್ತೆ ಅಂತ ಹೇಳೋದಿಲ್ಲ, ಮಾಡ್ಬೋದು. ಆ ಎಮೋಷನ್ಸ್ ಲೆವೆಲ್ ಅಂದರೆ ಈಗ ಸಾಫ್ಟ್ವೇರ್ ಡೆವಲಪ್ ಆಗ್ತಾ ಇದೆ. ಸೊ ಇನ್ನೂ ಚೆನ್ನಾಗಾಗುತ್ತೆ. ಇದು ಬಂದಿದ ತಕ್ಷಣ ಇಡೀ ಸಿನಿಮಾ ಇಂಡಸ್ಟ್ರಿನೇ ಹೋಗ್ಬಿಡುತ್ತೆ ಅದು ಇದು ಅಂತೇನೂ ಅಲ್ಲ. ಇದೇನಂದ್ರೆ ಇದೊಂದು ಅಡಿಷನ್ ಅಷ್ಟೇ, ಒಂದು ಪ್ಲಗಿನ್ ಥರ. ಸಿನಿಮಾ ಇಂಡಸ್ಟ್ರಿಗೆ ಒಂದು ಪ್ಲಗಿನ್ ಇದ್ದಂಗೆ ಇದು ಅಷ್ಟೇ. ಇದನ್ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ರಿ ಸಿನಿಮಾನ ಅಷ್ಟೇ. ಸೊ ಆ್ಯಕ್ಚುಲಿ ನಾನು ಎಡಿಟ್ರು, CG ಒಂದು 18 ವರ್ಷದಿಂದ ಇದ್ದೀನಿ, 18 yearsಯಿಂದ ಇದ್ದೀನಿ. ಮಾಡಿದ್ದೀನಿ, ತುಂಬ ಸಿನಿಮಾಗಳು ಮಾಡಿದ್ದೀನಿ. ಅದೇ ನಾನು ಹೇಳಿದ್ದೆ, ಅದೇ ನಿಮಗೆ ಫೀಲ್ ಈಗ ಫೀಲ್ ಕೊಡ್ತಾ ಇಲ್ಲ ನಿಮಗೆ, ಮುಂದೆ ಅದು ಫೀಲ್ ಬರುತ್ತೆ ನಿಮಗೆ. ಅದೇ ಹೇಳಿದ್ದು ನಾನು. ಆವಾಗ ನಾನು ಯೂಸ್ ಮಾಡಬೇಕಾದ್ರೆ ನಾನು ಹೇಳಿದ್ನಲ್ವ, 720pಗೂ 1080pಗೂ 2Kಗೂ 4Kಗೂ ಡಿಫ್ರೆನ್ಸ್ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನಿಮಗೆ. ನನಗೆ ಈಗ 4Kನೇ ಸಿಗುತ್ತೆ ಡೈರೆಕ್ಟಾಗಿ. ನನಗಾಗಿ ಸಿಗ್ತಾ ಇದೆ 720p ಅಷ್ಟೇ. 720p ಅಂದರೆ ಇಷ್ಟೇ ನಿಮ್ಗೆ ಬರೋದು. ಅದೇ 4K ಅಂದರೆ ನಿಮಗೆ ತುಂಬ ಎನ್ಲಾರ್ಜಾಗಿ ಕಾಣಿಸುತ್ತೆ. ಇಲ್ಲ ಎಡಿಟ್ರು ಮತ್ತು ಸಿನಿಮಾಗಳನ್ನೂ ಮಾಡ್ತಾಯಿದ್ದೆ, ಶೂಟಿಂಗ್ ಹೋಗಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ದೀನಿ, CG ಕೆಲಸನೂ ಮಾಡಿದ್ದೀನಿ, VFX ಮಾಡಿದ್ದೀನಿ. ಟೆಕ್ನಿಕಲಿ ಇಲ್ಲ ಆಗುತ್ತೆ, ಅದು ಆಗುತ್ತೆ. ಆ್ಯಕ್ಚುಲಿ ಅವಾಗ 3D ಅನಿಮೇಷನ್ ಮಾಡ್ಯಾರಲ್ವಾ, 3D ಅನಿಮೇಷನ್ ಮಾಡ್ಯಾರೆ. ಬಟ್ ಈಗ 3D ಅನಿಮೇಷನ್ ಎಲ್ಲ ಬೇಕಾಗಿಲ್ಲ. ಅಂದರೆ ಆ ಥರ ನಾವು ಮಾಡಬೇಕು ಅಂದರೆ 3D ಅನಿಮೇಷನ್ ನಮಗೆ ನೆಸಿಟಿ ಇಲ್ಲ. ಈಗ ನಮ್ಗೆ ಒಂದಿತ್ತು ಮತ್ತು ರೆಫರೆನ್ಸ್ ಫೋಟೋಸ್ ಇತ್ತು ಅಂದರೆ ಚೆನ್ನಾಗಿ ಮಾಡ್ಬೋದು. ಅಲ್ಲ ಆಲ್ರೆಡಿ ಇದು ಅನೌನ್ಸ್ ಮಾಡಿಬಿಟ್ಟಿದ್ನಲ್ಲ ಆಲ್ರೆಡಿ, ಕೆಂಪೇಗೌಡ ಅಂತ. ಕೆಂಪೇಗೌಡ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಯಾಕಂದ್ರೆ ನಾವು ಇವಾಗ ಎಪಿಕ್ ಸಬ್ಜೆಕ್ಟ್ಸ್, ಅದು ಹಿಸ್ಟಾರಿಕಲ್ ಸಬ್ಜೆಕ್ಟು, ಎಪಿಕ್ ಸಬ್ಜೆಕ್ಟು, ನಮ್ಗೆ ₹1,00,00,000 ದುಡ್ಡು ಬೇಕು.
ಆಯಿತಾ. ಇವಾಗ ಪ್ರೊಡ್ಯೂಸರ್ ಸುಮ್ಮನೆ ಅಂತ ಬಂದು ದುಡ್ಡು ಹಾಕಲ್ಲ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಕೇಳ್ತಾರೆ, ನಾವು ತಗೊಂಬಂದು ಕೂಡ ಇದು ತೋರ್ಸೋಕ್ಕಾಗಲ್ಲ ಅವ್ರಿಗೆ. ಸೊ ಎಪಿಕ್ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಹಿಸ್ಟಾರಿಕಲ್ ಸಬ್ಜೆಕ್ಟ್, ಈಗ ಕೆಂಪೇಗೌಡ ಸಿನಿಮಾನ ಅವತ್ತಿಂದ ಇವತ್ತರೆಗೂ ಇನ್ನೂ ಯಾವ ಟಚ್ ಎಲ್ಲ ಮಾಡೋದಕ್ಕೂ ಹೋಗಿಲ್ಲ, ಒಂದಿಬ್ಬರನ್ನ ಹೋಗಿದ್ದಾವೆ, ಬಟ್ ಅದಿನ್ನೂ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಈಗ ಟೆಕ್ನಾಲಜಿ ಬಂದಿದೆ, ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಸಿನಿಮಾನ ನಾವು ಮಾಡೋಣ ದೊಡ್ಡದಾಗಿ ಅಷ್ಟೇ. ಅಲ್ಲ ಸರ್, ಏನು ಗೊತ್ತಾ, ಅವರು ತುಂಬ ದೊಡ್ಡ ಡೈರೆಕ್ಟ್ರು, ಅವ್ರ ಪ್ಲ್ಯಾನಿಂಗು ಬೇರೆ ಇರುತ್ತೆ, ಅವ್ರ ಸ್ಕ್ರೀನ್ ಪ್ಲೇ ಬೇರೆ ಇರುತ್ತೆ, ಅವ್ರ ಮೇಕಿಂಗ್ ಸ್ಟೈಲ್ ಬೇರೆ ಇರುತ್ತೆ. ಅಲ್ಲ ಮಾಡಲಿ ಅಲ್ಲ ಐ ಆಮ್ ರೆಡಿ ಟು. ಆ್ಯಕ್ಚುಲಿ ಏನು ಗೊತ್ತಾ, ಈಗ ಸುಮ್ಮನೆ ಹೇಳ್ತೀನಿ, ಇದು ನೋಡಿ, ಮಹಾರಾಷ್ಟ್ರದಲ್ಲಿ ವರ್ಷಕ್ಕೊಂದು 200 ಸಿನಿಮಾ ಬರುತ್ತೆ ಅಂತ ಅಂದ್ಕೊಳ್ಳಿ. ಅದು ಒಂದು 30ರಿಂದ 50 ಸಿನಿಮಾ ಬರೀ ಶಿವಾಜಿ ಅವ್ರ ಬಗ್ಗೆ, ಅವ್ರ ಕಿಂಗ್ಡಮ್ ಬಗ್ಗೆ, ಅವ್ರ ಕಿಂಗ್ಸ್ ಬಗ್ಗೆನೇ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಯಾಕಿಲ್ಲ ಅದು? ವರ್ಷಕ್ಕೆ ಒಂದು ಸಿನಿಮಾನೇ ಬರೋದಿಲ್ವಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಇಲ್ಲ ನೀವು ಮಾಡಿ, ನಾನು ಟ್ರೈ ಮಾಡ್ತಾಯಿದ್ದೀನಿ, ತುಂಬ ಬೇಗ ಮಾಡ್ತೀನಿ ನಾನು, ಆಯಿತಾ. ಒಂದು ಸಿನಿಮಾ ಮಾಡೋದಕ್ಕೆ 10 ವರ್ಷ ಎಲ್ಲ ಕಾಯೋದಕ್ಕಾಗೋದಿಲ್ಲ, ಆಯಿತಾ. ಈಗ ಕೆಂಪೇಗೌಡರ ಬಗ್ಗೆ ಸಿನಿಮಾ ಮಾಡೋದಕ್ಕೆ ಆಲ್ರೆಡಿ ನಮ್ಮದು ಎಷ್ಟನೇ ವರ್ಷ ಇದು? ಅವತ್ತಿಂದ ಇವತ್ತರೆಗೂ ಒಬ್ಬರು ಸಿನಿಮಾ ಮಾಡಲಿಲ್ಲ. ಯಾಕೆ ಅಂತ ಕೇಳೋದಿಲ್ಲ, ಮಾಡ್ಬೋದಾಗಿತ್ತಲ್ವಾ. ಸೊ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಒಂದು ಬೇಸ್ ಆಗಿದೆ ಸರ್, ಈಗ ಒಂದು ಬೇಸ್ ಆಗಿದೆ. ಅದೇ ಜೂನ್ 27ಕ್ಕೆ ಮೇ ಬಿ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ, ಜೂನ್ 27ಕ್ಕೆ. ಅದಿನ್ನೂ ಗೊತ್ತಿಲ್ಲ. ಸಿನಿಮಾನೇ ರೆಡಿ ಆದ್ರೆ ಸಿನಿಮಾನೇ ಮಾಡ್ಬೋದು ಅಷ್ಟರ ಒಳಗಡೆ, ಇಲ್ಲ ಅಂದರೆ ಟ್ರೈಲರ್ ಅಂತೂ ಪಕ್ಕ ಜೂನ್ 27ಕ್ಕೆ. ಇಲ್ಲ ಸರ್, ಏನು ಗೊತ್ತಾ, ಈಗ ನಾನೊಬ್ಬ ಡೈರೆಕ್ಟರ್ನು, ಓಕೆ. ನನಗೆ ಈಗ ಇಲ್ಲಿ ಈ ಸಿನಿಮಾದಲ್ಲಿ ಇವಾಗ ಟ್ರೈಲರ್ ನೋಡೋದಲ್ವಾ, ಓಕೆ, ನನಗೆ ಅದೊಂದು ಆ ಟ್ರೈನ್ ಶಾಟ್ ಬೇಕು, ಓಕೆ. ಒಬ್ಬ ಆರ್ಟಿಸ್ಟು, ಹೊಸ ಆರ್ಟಿಸ್ಟ್ ಅಂದ್ಕೊಳ್ಳಿ, ಆಯಿತು, ಅವನು ಕರ್ಕೊಂಡು ಹೋಗ್ತಾನಲ್ಲಿ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು. ಜೊತೆಗೆ ಆ ಹೊಸ ಆರ್ಟಿಸ್ಟ್ ನಾನು ಚೆನ್ನಾಗಿ ನೋಡ್ಕೊಬೇಕು, ಓಕೆ. ಆಮೇಲೆ ಏನೋ ಅದಕ್ಕೇನು ವರ್ಡ್ ಬಳಸ್ಬೋದಾ? ಚೆನ್ನಾಗಿ ನೋಡ್ಕೊಬೇಕು. ಆಮೇಲೆ ಇನ್ನೊಂದೇನೋ ವರ್ಡ್ ಇದೆ, ಅದು ಬರ್ತಾ ಇಲ್ಲ ಅದು. ಅಲ್ಲ, ಇದೇ ಬೆಸ್ಟ್, ಮುಂದಕ್ಕಂತೂ ತುಂಬ ಬೆಸ್ಟ್ ಇದು. ಹೌದು. ಆಮೇಲೆ ನನಗೆ ಉದ್ದೇಶ ಏನಂದ್ರೆ, ಇದರಿಂದ ಸಿನಿಮಾ ಇಂಡಸ್ಟ್ರಿ ಹೋಗುತ್ತೆ ಅಂತಲ್ಲ, ಕನ್ನಡದಲ್ಲಿ ಫಸ್ಟ್ ಆಗಬೇಕು. ಇವಾಗ ಯಾವುದೇ ಗೂಗಲ್ ನೀವು ಹೊಡೋದು ವರ್ಲ್ಡ್ಸ್ ಫಸ್ಟ್ ಮೂವಿ ಯಾವುದು ಅಂದರೆ ಕನ್ನಡದಿಂದ ಬಂತು. ಈಗ ಇಡೀ ಇಂಡಿಯಾದಲ್ಲಿ ಫಸ್ಟ್ ಅಂಡರ್ ವಾಟರ್ ಶೂಟ್ ಮಾಡಿದ್ದು ಯಾವುದು ಅಂದರೆ ಶಂಕರ್ನಾಗ್ ಅವರು. ಅದೇ ಥರನೇ ಇದೊಂದು ಸಿನಿಮಾ ಆಗಬೇಕು, ಅಥವಾ ಒಂದು ರೆಕಾರ್ಡ್ ಆಗಬೇಕು, ಹಂಗೆ ಅದೊಂದು ಮೇನ್ ಇರೋದು ಅಷ್ಟೇ. ಕೆಂಪೇಗೌಡರು ತುಂಬ ಜನ ಇದ್ದಾರೆ. ಇಮ್ಮಡಿ ಕೆಂಪೇಗೌಡರು, ಮುಮ್ಮಡಿ ಕೆಂಪೇಗೌಡರು, ಹಿರಿಯ ಕೆಂಪೇಗೌಡರು ಎಲ್ಲ. ಆದರೆ ಒಂದು ಎಳೆ ಅಷ್ಟೇ ಮಾಡೋದು ನಾವು ಸ್ಟೋರಿ. ಅವ್ರದ್ದು ಒಬ್ಬ ಕೆಂಪೇಗೌಡದು ಒಂದು ಎಳೆ ಅಷ್ಟೇ ಮಾಡೋದು. ಸಂಪೂರ್ಣ ಕೆಂಪೇಗೌಡದು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನೂತನ್ ಅವರು ಮತ್ತು ನರಸಿಂಹಮೂರ್ತಿ ಸರ್ ಇಬ್ಬರು ಬಂದು ಮಾತಾಡಿದಾಗ, ಒಂದು ಸಿನಿಮಾ ಮಾಡಿದ್ದೀವಿ, PR ಮಾಡಿಕೊಡ್ತೀರಾ, ಬಡ್ಜೆಟ್ ಸ್ವಲ್ಪ ಇದರಲ್ಲಿದೆ ಅಂತ. ಸರಿ ಸರ್, ಆಯಿತು ಮಾಡೋಣ ಅಂಥೇಳಿ. ಯಾರು ಸರ್ ಹೀರೋಯಿನ್ನು ಅಂತ ಕೇಳಿದೆ. ಒಂದು ಪೋಸ್ಟನ್ನ ತೋರಿಸಿದ್ರು ಸರ್. ನಾನು ಫಸ್ಟ್ ಅವ್ರ ಪೋಸ್ಟನ್ನು ತೋರಿಸಿದಾಗ, ಸರ್ ನಾನು ಇಬ್ಬರು ಆರ್ಟಿಸ್ಟ್ಗಳನ್ನು ಎಲ್ಲೂ ನೋಡಿಲ್ವಲ್ಲ ಸರ್ ಇಷ್ಟು ವರ್ಷದಲ್ಲಿ ಅಂತಂದೆ. ಸರ್ ಅದು ನೀವು ನೋಡೋಕ್ಕೆ ಸಾಧ್ಯ ಇಲ್ಲ, ಅದು ಎರಡೋ ಇದು ಅಂತ ಅಂದರು. ಕೊನೆಗೆ ಸರಿ ಸರ್ ಆಯ್ತು ಮಾಡೋಣ ಅಂಥೇಳಿ ಒಂದಷ್ಟು ಗ್ಲಿಮ್ಸನ್ನೆಲ್ಲ ತೋರಿಸಿದ್ರು. ಸೊ ನನಗೂ ಒಂದು ಸ್ವಲ್ಪ ಹೊಸದು ಅಂಥೇಳಿ ಅನಿಸ್ತು, ಮಾಡೋಣ ಅಂತ ಹೇಳ್ಕೊಂಡು ಹೇಳಿ. ಬಟ್ ನಮಗೊಂದು ದೊಡ್ಡ ಟಾಸ್ಕ್ ಇತ್ತು PR ಮಾಡಬೇಕಾದ್ರೆ. ಸಾಮಾನ್ಯವಾಗಿ PR ಮಾಡಬೇಕಾದ್ರೆ ಒಂದಷ್ಟು ಪಬ್ಲಿಸಿಟಿಯ ಎಲಿಮೆಂಟ್ಸ್ಗಳು ನಮ್ಗೆ ತುಂಬ ಕೌಂಟ್ ಆಗುತ್ತೆ. ಯಾರು ಹೀರೋ, ಯಾರು ಹೀರೋಯಿನು, ಯಾರು ಡೈರೆಕ್ಟ್ರು, ಯಾರು ಪ್ರೊಡ್ಯೂಸರು, ಏನು ಸಬ್ಜೆಕ್ಟು, ಈ ಥರದ್ದೆಲ್ಲ PR ಒಂದು ಹುಕ್ ಪಾಯಿಂಟ್ಗಳು. ಸೊ ಇದನ್ನು ಇಟ್ಕೊಂಡೆ ಮಾಧ್ಯಮದವರಿಗೆ ನಾವು ಕಂಟೆಂಟ್ಗಳನ್ನು ಕೊಡಬೇಕಾಗತ್ತೆ. ಅವರು ಅದನ್ನು ಇಟ್ಕೊಂಡು ಒಂದಷ್ಟು ಪಬ್ಲಿಸಿಟಿಗಳನ್ನು ಮಾಡಿಕೊಡ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಹೀರೋ ಇಲ್ಲ, ಹೀರೋಯಿನ್ನು ಇಲ್ಲ,
ಕತೆ ಒಂದು ನಾರ್ಮಲ್ ಲವ್ ಸ್ಟೋರಿ ಅಂತ ಹೇಳಿ ಅಂದರು. ಸೊ ನಮ್ಗೆ ಇದರಲ್ಲಿ ಇದ್ದಿದ್ದ ಏಕೈಕ ಹುಕ್ ಪಾಯಿಂಟ್ ಅಂತ ಹೇಳ್ಕೊಂಡು ಹೇಳಿದ್ರೆ ಅದು AI ಸಿನಿಮಾ. ಸೊ ಅದು ಭಾರತದ ಮೊಟ್ಟ ಮೊದಲ ಕಂಪ್ಲೀಟ್ AI ಸಿನಿಮಾ ವಿತ್ ಸೆನ್ಸಾರ್ಡ್ ಆಗಿರ್ತಕ್ಕಂಥ ಸಿನಿಮಾ. ಇದೊಂದೇ ನಮಗಿದ್ದಂಥ ಏಕೈಕ ಒಂದು ಹುಕ್ ಪಾಯಿಂಟ್ PR ಮಾಡಲಿಕ್ಕೆ, ಪ್ರಮೋಷನ್ಸ್ ಮಾಡಲಿಕ್ಕೆ. ಸೊ ಕೊನೆಗೆ ಇದೇ ವಿಷಯವನ್ನ ಇಟ್ಕೊಂಡು ನಾನು ಅವ್ರಿಗೆ ಹೇಳಿದೆ, ಸರ್ ಇದೇ ವಿಷಯವನ್ನು ಇಟ್ಕೊಂಡು ವರ್ಲ್ಡ್ ಫಸ್ಟ್ ಕಂಪ್ಲೀಟ್ AI ಸಿನಿಮಾ ಇದು ಅಂತ ಹೇಳ್ಕೊಂಡು ಹೇಳಿ ಒಂದಷ್ಟು ಪಬ್ಲಿಸಿಟಿ ಮಾಡೋಣ. ಸೊ ನಾನು ಒಂದಷ್ಟು ರಿಸರ್ಚ್ ಮಾಡಿದೆ. ಸೊ ಎಲ್ಲ ಕಳೆದ ವರ್ಷ 2024ರಲ್ಲಿ ಒಟ್ಟು ಭಾರತೀಯ ಚಿತ್ರರಂಗದಲ್ಲಿ AI ರಿಲೇಟೆಡ್ ಟೂಲ್ಸ್ಗಳನ್ನು ಬಳಸ್ಕೊಂಡು ಒಟ್ಟು 38% ಸಿನಿಮಾಗಳಲ್ಲಿ AI ಬಳಕೆ ಆಗಿದೆ ಅಂತ ಒಂದು ಅಂಕಿಅಂಶಗಳು ಹೇಳುತ್ತೆ. ಸೊ ಕಂಪ್ಲೀಟ್ AI ಟೂಲ್ಸ್ಗಳನ್ನು, ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸ್ಕೊಂಡು ಯಾವ ಸಿನಿಮಾಗಳು ಆಗಿರಲಿಲ್ಲ. ಸೊ ಹಾಗಾಗಿ ಅದನ್ನೇ ಇಟ್ಕೊಂಡು, ಅದೇ ಪಾಯಿಂಟನ್ನು ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅಂತ ಹೇಳ್ಕೊಂಡು ಹೇಳಿ ಮಾಡಿದ್ವು. ಸೊ ಇದೊಂದು ಇಡೀ ಇಂಡಿಯಾದಲ್ಲಿ ಇದು ಮೊದಲನೇ ಅಟೆಂಪ್ಟ್ ಆಗಿರೋದ್ರಿಂದ, ಸೊ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಎಲ್ಲ ಮೀಡಿಯಾಗಳಿಗೆ ಕೂಡ ಇದನ್ನು ಅಪ್ರೋಚ್ ಮಾಡಿದ್ವು. ಸೊ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳು, ಪ್ರಾದೇಶಿಕ ಮಾಧ್ಯಮಗಳು, ಸ್ಥಳೀಯ ಮಾಧ್ಯಮಗಳು ಎಲ್ಲದಕ್ಕೂ ಕೂಡ ಇವನ್ನ ಅಪ್ರೋಚ್ ಮಾಡಿದ್ವು. ಸೊ ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಷಯವನ್ನು ತಗೊಂಡು ಒಂದಷ್ಟು ಸುದ್ದಿಗಳಾಯಿತು. ಸೊ ಅನೇಕ ನ್ಯಾಷನಲ್ ಮೀಡಿಯಾಗಳು ಕೂಡ ತುಂಬ ಚೆನ್ನಾಗಿ ಕವರೇಜ್ ಮಾಡಿಕೊಟ್ರು, ನಮ್ಮವರು ಅಷ್ಟೇ ತುಂಬ ಚೆನ್ನಾಗಿ ಕವರೇಜ್ ಮಾಡಿಕೊಟ್ರು. ಸೊ ಸಿನಿಮಾ ಈ ಥರ ಆಗಿದೆ. ಇದು ಕನ್ನಡಕ್ಕೊಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಥರದ್ದು ಒಂದಷ್ಟು ಟೂಲ್ಸ್ಗಳಿದ್ದು ತುಂಬ ಬಿಗ್ ಬಡ್ಜೆಟ್ನಲ್ಲಿ ಸಿನಿಮಾ ಮಾಡುವ ಇಂಡಸ್ಟ್ರಿಗಳು ಕೂಡ ಈ ಥರದೊಂದು ಸಿನಿಮಾ ಮಾಡುವ ಪ್ರಯತ್ನ ಮಾಡಿರಲಿಲ್ಲ. ಯಾಕೆಂದರೆ ಕಂಪ್ಲೀಟು ಯಾಕೆ ರಿಸ್ಕ್ ತೊಗೊಬೇಕು, ಯಾರಾದರೂ ಒಬ್ಬರು ಮಾಡಿ ನೋಡಲಿ, ಯಾರಾದರೂ ಒಬ್ಬರು ಬಾವಿಗೆ ಬಿದ್ದ ನಂತರ ಆಳ ಗೊತ್ತಾಗತ್ತೆ, ಆಮೇಲೆ ನಾವು ಮಾಡ್ಬೋದು ಅನ್ನೋದು ಒಂದು ಯೋಚನೆ ಇರುತ್ತೆ ಸಾಮಾನ್ಯವಾಗಿ. ಸೊ ಹಾಗಾಗಿ ಅದೊಂದು ಇದಿತ್ತು. ಹಾಗಾಗಿ ಕನ್ನಡದಲ್ಲಿ ಇದೊಂದು ಹೆಮ್ಮೆ ಅಂತ ನಾನು ಅನಿಸುತ್ತೆ ನನಗೆ. ಇಲ್ಲ ಸರ್, ನಾನು ಅದನ್ನು ಒಂದು ಇನ್ಫಾರ್ಮೇಷನ್ ತೊಗೊಂಡೆ, ಬಟ್ ಸಬ್ಸಿಡಿಯ ಗೈಡ್ಲೈನ್ನಲ್ಲಿ ತುಂಬ ಕ್ಲಿಯರಾಗಿ ಮೆನ್ಷನ್ ಇದೆ ನಿಮಗೆ. ಏನಂತ ಹೇಳ್ಕೊಂಡು ಹೇಳಿದ್ರೆ, ಯಾವುದೇ ಸಿನಿಮಾದಲ್ಲಿ ಅದು ಚಿತ್ರೀಕರಣ ಆಗಿರಬೇಕು ಅಂತ ಒಂದು ಮೆನ್ಷನ್ ಇದೆ. ನೀವು ಕ್ಯಾಮರಾಗಳನ್ನು ಬಳಸಿರಬೇಕು, ಚಿತ್ರೀಕರಣ ಆಗಿರಬೇಕು, ಆಮೇಲೆ ಲೊಕೇಶನ್ಸ್ಗಳಲ್ಲಿ ಇದಾಗಿರಬೇಕು ಅನ್ನೋದು ಇದೆ. ಹಾಗಾಗಿ ಇದು ಸಬ್ಸಿಡಿಗೆ ಇದಕ್ಕೆ ಬರಲ್ಲ. ಸೊ ಆ ಪಾಯಿಂಟ್ನಲ್ಲೇ ಇದು ಡ್ರಾಪ್ ಆಗಿ ಹೋಗುತ್ತೆ. ಸೊ ಅಲ್ಲಿ ವೆರಿ ಕ್ಲಿಯರ್ ಆಗಿದೆ, ನೀವು ಚಿತ್ರೀಕರಣದ ಸಲಕರಣೆಗಳನ್ನು ಬಳಸ್ಕೊಂಡು ಚಿತ್ರೀಕರಣ ಮಾಡಿರಬೇಕು, ಲೈವ್ ಲೊಕೇಶನ್ಸ್ಗಳಲ್ಲಿ ಅಥವಾ ನಿಮಗೆ ಆಥರೈಸ್ಡ್ ಸ್ಟುಡಿಯೋಗಳಲ್ಲಿ ಚಿತ್ರೀಕರಣ ಆಗಿರಬೇಕು ಅಂತ 2 ಪಾಯಿಂಟ್ ಇದೆ. ಸೊ ಹಾಗಾಗಿ ಇದು ಸಬ್ಸಿಡಿ ಇದಕ್ಕೆ ವ್ಯಾಪ್ತಿಗೆ ಬರಲ್ಲ ಸರ್. ಸೊ ಇದಿಷ್ಟು ಈ ಸಿನಿಮಾದ ಬಗ್ಗೆ. ಉಳಿದಂತೆ ನಿರ್ಮಾಪಕರು ನೂತನ್ ಅವರೆಲ್ಲ ಹೇಳಿದ್ದಾರೆ. ಸೊ ಡಿಸ್ಟ್ರಿಬ್ಯೂಟ್ರು ಉಳಿದಂತೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸರ್ ಪ್ಲೀಸ್. ಬಂದಿರಂಪ ಎಲ್ಲ ಫ್ರೆಂಡ್ಸ್ಗಳ್ಗೆ ಧನ್ಯವಾದ ಹೇಳ್ತೀನಿ. ಈ ಚಿತ್ರ ನಾನು ಆಫೀಸ್ನಲ್ಲಿ ಕುಂತ್ಕೊಂಡು ಹಿಂಗೆ ಎಲ್ಲ ಮಾತಾಡಬೇಕಾದ್ರೆ ಎಲ್ಲಿ ಒಂದು ಟ್ರೈಲರ್ ಬಂತು, GSP ಹಿಂಗೆ ಎಲ್ಲ ಮಾತಾಡಬೇಕಾದ್ರೆ ಏನೋ ಹೊಸತನ ಐತೆ, ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಕೊನೆಗೆ ನೂತನ್ ಅಂತ ಗೊತ್ತಿತ್ತು, ಯಾರು ಅಂತ ಗೊತ್ತಿರಲಿಲ್ಲ. ನನ್ನ ಹಳೆ ಸ್ನೇಹಿತರಾಗಿದ್ದರಿಂದ ಅವರಾಗೆ ಬಂದು ಈ ಥರ ಐತೆ ಅಂದಾಗ ಒಂದೇ ಒಂದು ಥಿಯೇಟ್ರ್ ಮಾಡೋಣ ಅಂದರು. ಅವಾಗ ನಾನೇನಂದೆ, ಇಲ್ಲ ಬೇಡ, ಇದು ದೊಡ್ಡತನ ಮಾಡೋಣ, ಇಯೋಫಾ ಕ್ಯೂಬ್ಗೂ ಡೌನ್ಲೋಡ್ ಮಾಡೋಣ, ಮಲ್ಟಿಪ್ಲೆಕ್ಸ್ ಮಾಡೋಣ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದೆ ಎಲ್ಲರೂ ಕುಂತ್ಕೊಂಡು. ಆ ಥರ ಯಾರು ನಾನು ರೆಂಟ್ ಕೊಟ್ಟು ಮಾಡ್ತಾಯಿಲ್ಲ ಸರ್, ಮಲ್ಟಿಪ್ಲೆಕ್ಸಲ್ಲಿ ಆಗ್ತಾಯಿದ್ದೀನಿ ಫಸ್ಟು. ಇಲ್ಲ, ರೆವಿನ್ಯೂ ಬಂದು ಮಲ್ಟಿಪ್ಲೆಕ್ಸಲ್ಲಿ ನಾನು ಎಲ್ಲ ಫ್ರೆಂಡ್ಸ್ಗಳಿಗೂ ನಾನು ವಾಟ್ಸಪ್ ಮಾಡಿದೆ, ಎಲ್ಲ ರೆಸ್ಪಾನ್ಸ್ ಬಂದು ತುಂಬ ಚೆನ್ನಾಗಿ ಬಂತು. ಈಗೆಲ್ಲ ಬಂದು ಕನ್ನಡ ಫಿಲಮೇ ಆಗಲಿ ಯಾವುದೇ ಫಿಲಮ್ ಆದರೂ 50-50 ಕೊಡ್ತಾರೆ ಸರ್ ಮಲ್ಟಿಪ್ಲೆಕ್ಸ್. ಫಸ್ಟ್ ವೀಕ್ ಸಿಂಗಲ್ ಸ್ಕ್ರೀನು ನಾನು ಒಂದು ಇಲ್ಲ ಅಂದರೆ 2 ಮಾಡೋಣ ಅಂತ ಇದ್ದೀನಿ. ಯಾಕೆಂದರೆ ಈ ಟೆಕ್ನಿಷಿಯನ್ ಎಲ್ಲರೂ ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾ ಇದ್ದಾರೆ, ಎಲ್ಲಿದೆ, ಯಾವಾಗ ರಿಲೀಸ್ ಮಾಡ್ತೀಯಾ. ನನ್ನ ಗ್ರೂಪ್ನಲ್ಲಿ ತಮಿಳ್ನಾಡು, ಚೆನ್ನೈ ಮತ್ತು ಕೇರಳದಲ್ಲಿ ಎಲ್ಲರಿಗೂ ವಾಟ್ಸಪ್ ಮಾಡಿದೆ. ಎಲ್ಲ ಕಡೆಯಿಂದನೂ ತುಂಬ ರೆಸ್ಪಾನ್ಸ್ ಬಂತು ನನಗೆ. ಏನು ಸರ್? ಕುತೂಹಲಕ್ಕೆ ಬರ್ತಾರೆ, ಮತ್ತು ಹೊಸ್ದಾಗಿ ಏನು ಮಾಡಿದ್ದಾರೆ, ಏನು ಮಾಡ್ಬೋದು, ಮುಂದೆ ಬರೋರ್ಗೂ ಒಂದು ಯೂಸ್ ಆಗುತ್ತಲ್ಲ ಸರ್.